ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ತುಚ್ಛವಾಗಿ ಮಾತನಾಡಿರುವುದನ್ನು ಮಾಧ್ಯಮದ ಮೂಲಕ ಇಡೀ ದೇಶ ಗಮನಿಸುತ್ತಿದೆ. ಅಂದು ಸಂಸತ್ತಿನಲ್ಲಿ ಪ್ರತಿಭಟನೆ ಕೂಡ ನಡೆಸಲಾಗಿದ್ದು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡಲೇ ಸಾರ್ವಜನಿಕವಾಗಿ ಕ್ಷಮೆ ಕೇಳಿ ಅವರು ರಾಜೀನಾಮೆ ಪಡೆಯಬೇಕು ಎಂದು ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಟೇಲ್ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿದ ಅವರು, ಅವರ ದರ್ಪ ದೌರ್ಜನ್ಯ ಎಲ್ಲವೂ ಅನೇಕರಿಗೆ ಗೊತ್ತಿದ್ದು, ಸಂವಿಧಾನ ಶಿಲ್ಪಿ ಪರವಾಗಿ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಗೆ ಸಂಸತ್ ಪ್ರವೇಶಕ್ಕೆ ತಡೆ ಮಾಡಿದ್ದಾರೆ. ಇದನ್ನು ಎಲ್ಲರೂ ಖಂಡಿಸುತ್ತೇವೆ. ಪ್ರಧಾನಿಗಳು ಕೂಡಲೇ ಅಮಿತ್ ಶಾ ಅವರ ರಾಜೀನಾಮೆ ಪಡೆಯಬೇಕು. ಈ ಬಗ್ಗೆ ಒಂದು ಕ್ಷಮೆ ಕೇಳದೆ ಇರುವುದು ವಿಷಾದನೀಯ ಸಂಗತಿ. ಅಮಿತ್ ಶಾ ಅವರ ರಾಜೀನಾಮೆ ಪಡೆಯದಿದ್ದರೆ ಕಾಂಗ್ರೆಸ್ ಪಕ್ಷದಿಂದ ದೇಶಾದ್ಯಂತ ಹೋರಾಟ ನಡೆಸುವ ನಿಟ್ಟಿನಲ್ಲಿ ಹಿರಿಯ ಮುಖಂಡರೆಲ್ಲ ತೀರ್ಮಾನ ಕೈಗೊಂಡಿದ್ದು, ಅಮಿತ್ ಶಾ ಅವರ ರಾಜೀನಾಮೆ ಪಡೆಯಲು ಕೇಂದ್ರದ ನಾಯಕರು ಗಡುವು ನೀಡಿದ್ದು, ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದರೆ ಕಾಂಗ್ರೆಸ್ ಪಕ್ಷದಿಂದ ಹೋರಾಟವನ್ನು ನಡೆಸಲಾಗುವುದು ಎಂದರು. ಕಳೆದ ಒಂದು ದಿನಗಳ ಹಿಂದೆ ಎಚ್.ಡಿ. ಕುಮಾರಸ್ವಾಮಿಯವರು ಮಾತನಾಡುವಾಗ ರಾಜ್ಯ ಸರ್ಕಾರದ ವಿರುದ್ಧ ಇಲ್ಲಸಲ್ಲದ ಆರೋಪವನ್ನು ಮಾಡಿದ್ದಾರೆ. ಶೂನ್ಯ ಅಭಿವೃದ್ಧಿ ಎಂದು ಹೇಳಿರುವ ಅವರು 6 ತಿಂಗಳು ಏನು ಸಾಧನೆ ಮಾಡಿದ್ದಾರೆ ಎಂದು ತಿಳಿಸಲಿ. ಅವರ ಸಾಧನೆಯನ್ನು ಶ್ವೇತಪತ್ರದಲ್ಲಿ ಬಿಡುಗಡೆ ಮಾಡಲಿ. ನಾವು ಸಹ ಪುಟ್ಟಸ್ವಾಮಿ ಗೌಡ, ಶ್ರೀಕಂಠಯ್ಯ ಹಾಗೂ ನನ್ನ ಅವಧಿಯಲ್ಲಿ ಮಾಡಿರುವ ಅಭಿವೃದ್ಧಿ ಕುರಿತು ಶ್ವೇತಪತ್ರ ಬಿಡುಗಡೆ ಮಾಡುತ್ತೇವೆ. ಹಾಗೆ ದೇವೇಗೌಡರ ಕುಟುಂಬವೂ ಕೂಡ ಶ್ವೇತಪತ್ರ ಹೊರಡಿಸಲಿ ಎಂದು ಸವಾಲು ಹಾಕಿದರು. ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಇಲ್ಲಸಲ್ಲದ ಹೇಳಿಕೆ ಹಾಗೂ ಪದಬಳಕೆ ಮಾಡಿರುವುದು ಸರಿಯಲ್ಲ. ಸಿಡಿ ವಿಚಾರವನ್ನು ಮರುಪ್ರಸ್ತಾವನೆ ಮಾಡಿದರೆ ಇಲ್ಲಸಲ್ಲದ ವಿಚಾರಗಳು ಹೇಳಬೇಕಾಗುತ್ತದೆ. ಆದ್ದರಿಂದ ಈ ಬಗ್ಗೆ ನಾನು ಎಲ್ಲವನ್ನೂ ಮಾತನಾಡುವುದಿಲ್ಲ ಎಂದು ಹೇಳಿದರು. ಬಿಜೆಪಿ ಮುಖಂಡ ಸಿ.ಟಿ. ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕುರಿತು ಪ್ರತಿಕ್ರಿಯಿಸಿ, ಅವರಿಗೂ ಕೂಡ ತಾಯಿ ಮಡದಿ ಇದ್ದಾರೆ. ಸದನದಲ್ಲಿ ಆ ರೀತಿ ಪದಬಳಕೆ ಮಾಡುವುದು ಸರಿಯಲ್ಲ. ಅವರು ಮಾತನಾಡಿರುವ ಪದದ ಬಗ್ಗೆ ಅವರ ಪಕ್ಷದವರಲ್ಲಿ ವಿರೋಧ ಇದೆ. ಈಗಾಗಲೇ ಈ ಪ್ರಕರಣವನ್ನು ಸಿಐಡಿಗೆ ವಹಿಸಿದ್ದು, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿದೆ ಎಂದು ಆಗ್ರಹಿಸಿದರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಕೇಂದ್ರ ಸರ್ಕಾರದ ಕರಾರಿನಂತೆ ಚೌಲಗೆರೆಯಲ್ಲಿ ಟೋಲ್ ಸಂಗ್ರಹ ಕೇಂದ್ರ ಸ್ಥಾಪನೆಯಾಗಿದೆ. ಹಾಸನ ಮಾರನಹಳ್ಳಿವರೆಗೆ 4 ಪಥದ ಹೆದ್ದಾರಿ ಕಾಮಗಾರಿ ಪೂರ್ಣಗೊಳ್ಳದೇ ಇದ್ದರೆ ನನ್ನ ನೇತೃತ್ವದಲ್ಲಿಯೇ ಪ್ರತಿಭಟನೆ ನಡೆಸುವುದಾಗಿ ಸಂಸದರು ಎಚ್ಚರಿಸಿದರು. ಟೋಲ್ ಸಂಗ್ರಹ ಮಾಡುವಂತೆ ಕೇಂದ್ರ ಸರ್ಕಾರ ನಿರ್ದೇಶನ ನೀಡಿದೆ. ಇತ್ತೀಚೆಗೆ ಜಿಲ್ಲಾಧಿಕಾರಿಗಳು ಟೋಲ್ ಸಂಗ್ರಹ ಮಾಡದಂತೆ ಆದೇಶ ನೀಡಿರುವ ಹಿನ್ನೆಲೆಯಲ್ಲಿ ಅವರಿಗೆ ಕೇಂದ್ರ ಸರ್ಕಾರದಿಂದಲೇ ನೋಟಿಸ್ ಜಾರಿ ಮಾಡಿದ್ದು, ಟೋಲ್ ಸಂಗ್ರಹ ಕೇಂದ್ರ ಪ್ರಾರಂಭಿಸುವ ಅನಿವಾರ್ಯವಾಗಿದೆ ಎಂದು ಹೇಳಿದರು. 20 ಕಿಲೋಮೀಟರ್ ಅಂತರದಲ್ಲಿ ಸ್ಥಳೀಯರು ಆಧಾರ್ ಕಾರ್ಡ್ ನೋಡಿ ಉಚಿತವಾಗಿ ಸಂಚರಿಸಬಹುದು. ಇನ್ನುಳಿದ ದೂರದ ಊರಿನವರು ಟೋಲ್ ಕಟ್ಟಿ ಹೋಗಬೇಕಾಗಿದೆ ಎಂದರು. ಕೈ ಜೋಡಿಸಿ ಕೆಲಸ ಮಾಡುವಂತ ಕೆಲಸವನ್ನ ನಾವು ನಮ್ಮನ್ನೆಲ್ಲ ಒಟ್ಟಿಗೆ ತಗೊಂಡೋಗಿ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ನಮ್ಮ ಸರ್ಕಾರದ ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋದಾಗಿರ್ಬೋದು, ಅಭಿವೃದ್ಧಿ ಬಗ್ಗೆ ಮಾತಾಡೋದಾಗಿರ್ಬೋದು, ಅದು ಮಾತಾಡುವ ತರವಲ್ಲ. ಈಗ ಸಿಡಿ ಅನ್ನೋದು ಸುದ್ದಿಗೆ ಹೋದ್ರೆ ಎಲ್ಲೆಲ್ಲೋ ಹೋಗ್ತದೆ ಮಾತದು. ಅದಾದ್ರೆ ನನಗೆ ಆ ವಿಷಯ ಮಾತಾಡಕ್ ಇಷ್ಟ ಇಲ್ಲ. ಇನ್ನೂ ಅವ್ರು ಅದನ್ನೇ ಹೇಳ್ಕೊಂಡು ಮಾತಾಡ್ತಾ ಇದಾರೆ. ನಾನು ಅದನ್ನ ಮಾಧ್ಯಮ ಮುಂದೆ ತರಕ್ ನನ್ಗೆ ಇಷ್ಟ ಇಲ್ಲ. ಎಲ್ಲೆಲ್ಲೋ ಹೋಗ್ತದೆ ಮಾತು. ನಾನು ತೆಗೆದ್ರೆ ಅದನ್ನ ಅವರು ಎಚ್ಚರಿಕೆಯಿಂದ ಮಾತಾಡ್ಬೇಕಾಗ್ತಿತ್ತು. ನಿನ್ನೆ ಖಂಡಿತವಾಗ್ಲೂ ಅವರು ಜಿಲ್ಲೆಗೆ ಮೊದಲನೇದಾಗಿ ಸಚಿವರಾಗಿ ಇನ್ನೊಬ್ಬ ಸಚಿವರು ಕರ್ಕೊಂಡ್ ಬಂದಾಗ ಈ ಮಾತಾಡ್ತಾರೆ ಅಂತ ನಾವ್ ಯಾರು ಅನ್ಕೊಂಡಿಲ್ಲ. ಅದು ಎಕ್ಸೆಪ್ಟ್ ನಾವು ಅನ್ಕೊಂಡಿರ್ಲಿಲ್ಲ. ಆ ಮಾತಾಡಿದರೆ ಅದಕ್ಕೂ ಸಹ ನಾನು ಮಾಧ್ಯಮ ಮುಖಾಂತರ ವಿವರಣೆ ಕೊಡ್ತಿದ್ದೀನಿ. ಅವ್ರು ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಜಿಲ್ಲೆಗೆ ಅನ್ನೋದು ಅವರು ಒಂದು ಶ್ವೇತಪತ್ರ ಹೊರಡಿಸ್ಲಿ. ನಾವು ಪುಟ್ಟಸ್ವಾಮಿ ಗೌಡರು, ಶ್ರೀಕಂಠಯ್ಯ ಅವ್ರ ಕಾಲದಿಂದ ಏನೇನು ಜಿಲ್ಲೆಗೆ ಅಭಿವೃದ್ಧಿ ಮಾಡಿದ್ದೀವಿ, ಗುರುತದ ಅಂತ ಏನೇನು ಅಭಿವೃದ್ಧಿ ಮಾಡಿದ್ರೆ ನಾವು ಒಂದು ಶ್ವೇತ ಪತ್ರ ಹೊರಡಿಸ್ತೀವಿ. ಅದ್ರ ಮುಖಾಂತರ ಯಾಕೆ ಅವರು ಮಾಡಬಾರ್ದು? ಅದೊಂದು ನಮ್ಮ ಅಮಿತ್ ಶಾ ಅವ್ರ ಬಗ್ಗೆ ಇವತ್ತು ಹೇಳಿದ್ದೀನಲ್ಲ, ಮುಂದಿನ ದಿನಗಳಲ್ಲಿ ಅಮಿತ್ ಶಾ ಅವರು ರಾಜೀನಾಮೆ ಕೊಡದೇ ಇದ್ದ ಕಾರಣದಲ್ಲಿ ಇಡೀ ದೇಶಾದ್ಯಂತ, ಬರೀ ನಮ್ಮ ಜಿಲ್ಲೆ ಅಲ್ಲ, ಇಡೀ ದೇಶಾದ್ಯಂತ ಒಂದು ತುಂಬಾ ದೊಡ್ಡ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ತೀವಿ. ಜನ ದಂಗೆಡುವಂತ ಕೆಲಸವನ್ನ ಇವ್ರು ಮಾಡ್ತಾ ಇದಾರೆ. ಕೇಂದ್ರ ಸರ್ಕಾರದವರು ಕೂಡಲೇ ಕ್ಷಮೆ ಯಾಚಿಸ್ಬೇಕು ಅಂತ ನಮ್ಮ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಂತೀನಿ. ನೀವ್ ಕೇಳಿದ್ಯಾ? ಅಲ್ಲ, ಈಗ ನಾನು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಲ್ಲ, ಕನಿಷ್ಠ ಪಕ್ಷ ಸಚಿವರಾಗಿ ಅದು ವಿವರಣೆನಾದ್ರು ಕೊಡ್ಬೋದಿತ್ತಲ್ವ ಅವ್ರು. ನಾನು ಈಗ ಅಂದಿದ್ದೀನೋ ಅಂದಿಲ್ವೋ ಅಲ್ಲ. ನಾವು ಇಡೀ ನಮ್ಮ ಸಿಪಿಪಿ ಏನಂತಲ್ಲ, ನಮ್ಮ ಕಾಂಗ್ರೆಸ್ ಪಾರ್ಲಿಮೆಂಟರಿ ಪಾರ್ಟಿ ಒಳಗೂ ನಾವು ನಮ್ಮ LOP ಅವ್ರು ಮಾತಾಡಿದ್ದಾರೆ, ವಿರೋಧ ಪಕ್ಷದ ನಾಯಕರು. ಇಷ್ಟು ದಿನದೊಳಗೆ ಅವ್ರು ರಾಜೀನಾಮೆ ಕೊಡದೆ ಹೋದ್ರೆ ಇಡೀ ದೇಶಾದ್ಯಂತ ನಾವು ಒಂದು ಏನಂತ ಹೇಳ್ತಾರಲ್ಲ, ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹೊಂದ್ಕೋಬೇಕು ಅಂತ ನಿನ್ನೆ ರಾತ್ರಿ ಆ ಸಭೆಯಲ್ಲಿ ತೀರ್ಮಾನ ಆಗಿ ನಮ್ಗೆಲ್ಲ ನಿನ್ನೆ ರಾತ್ರಿ ಮಾಹಿತಿ ಬಂದಿದ್ದಕ್ಕೆ ನಾನು ಇವತ್ತೊಂದು ಈ ಪ್ರಶ್ನೆ ಕರೆದಿದ್ದು. ಇದು ನಾವು ಮಾಧ್ಯಮ ಮುಖಾಂತರ ಇಡೀ ರಾಜ್ಯ ಜನತೆಗೆ ಹೇಳಕ್ ಇಷ್ಟಪಡ್ತೀನಿ, ಹಾಸನ ಜಿಲ್ಲೆ ಜನತೆಗೆ ಹೇಳಕ್ ಇಷ್ಟಪಡ್ತೀನಿ. ಒಬ್ಬ ಸಂವಿಧಾನ ಶಿಲ್ಪಿ ಬಗ್ಗೆ ಇವ್ರು ಇಷ್ಟು ತುಚ್ಛವಾಗಿ ಮಾತಾಡ್ತಾರೆ ಅಂದ್ರೆ ಇವ್ರು ಯಾವ ಮಟ್ಟಕ್ಕೆ ಇವರು ಇವರು ಪಕ್ಷದಲ್ಲಿ ಇವ್ರು ಇನ್ನೇನು ಕಲ್ತಿದ್ದಾರೆ ಇಷ್ಟು ದೊಡ್ಡ ಸಚಿವರಾಗಿ, ಮುಂದೆ ಬರುವಂತಹ ಯುವ ಪೀಳಿಗೆಗೆ ಇವ್ರು ಏನು ಸಂದೇಶವನ್ನ ಕೊಡ್ತಾರೆ ಅಂತ ನಾನು ಮಾಧ್ಯಮ ಮುಖಾಂತರ ಕೇಳಕ್ ಇಷ್ಟಪಡ್ತೀನಿ.
ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಇಎಚ್ ಲಕ್ಷ್ಮಣ್, ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ, ತಾರಾಚಂದನ್, ಪ್ರಸನ್ನಕುಮಾರ್, ಹುಡ ಮಾಜಿ ಅಧ್ಯಕ್ಷ ಕೃಷ್ಣಕುಮಾರ್, ಆರಿಫ್, ಮಂಜುನಾಥ್ ಶರ್ಮಾ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.